ಸರ್ವಿಸು ನೋಡಿ ಗೆಳೆಯರೆ, ಏನು ಅಂತಂದರೆ ಬೆಂಗಳೂರಲ್ಲಿ ಇದರ ಶೋರೂಮ್ ಇದೆ. ಆಲ್ ಓವರ್ ಇಂಡಿಯಾ ಇದು ಒಂದು ಮಲ್ಟಿನ್ಯಾಷನಲ್ ಬ್ರ್ಯಾಂಡ್ ಆದ ಕಾರಣ ನಿಮಗೇನು ಅಂತಂದರೆ ಸರ್ವಿಸ್ ಯಾವ ರೀತಿಯಲ್ಲಿ ತೊಂದರೆ ಆಗಲ್ಲ. ಈ ಒಂದು ಟ್ರೇನ ಕೆಪಾಸಿಟಿ ಕೇಳಿದ್ರೆ ನಿಮಗೆ ತಲೆ ಕೆಟ್ಟೋಗುತ್ತೆ. ಏನು ಅಂತಂದರೆ 500 kg ಒಂದು ಕೆಪಾಸಿಟಿ ಅಂತಂದರೆ ಈ ಒಂದು ವೆಹಿಕಲ್ನ ಮೋಟರ್ ಅಂದರೆ ಹೃದಯ ಭಾಗ ಇದು ಬಂದ್ಬಿಟ್ಟು ಮಿಡ್ವೇ ಮೋಟರ್ ಆಗಿರುತ್ತೆ. ನಿಮಗೆ ಬೇಕಾದ ಅವಶ್ಯಕತೆ ಇರುವ ಟಾರ್ಕ್ ಮತ್ತು ಪವರ್ ಈ ಒಂದು ಮೋಟರ್ ಕೊಡುತ್ತೆ. ಅಂದರೆ ನಿಮಗೆ LED ಹೆಡ್ಲ್ಯಾಂಪ್ ಸಿಗುತ್ತೆ, ಪ್ಲಸ್ ಹಾರ್ನ್ ಕೂಡ ಇದ್ರ ಜೊತೆನೇ ಸಿಗುತ್ತೆ. ಹಾಗೆಯೇ ನೋಡ್ತಿರ್ಬೋದು ನಿಮಗೊಂದು ಕ್ರ್ಯಾಶ್ ಕಾರ್ಡ್ ಸಿಗುತ್ತೆ, ಪ್ಲಸ್ ಇಂಡಿಕೇಟರ್ ಕೂಡ LED ಸಿಗುತ್ತೆ. ಮುಂದೆ ಟೈರ್ಗೆ ಬಂದು ಡಿಸ್ಕ್ ಬ್ರೇಕ್ ಸಿಗುತ್ತೆ. ಹಾಗೆಯೇ ನೀವು ಇಲ್ಲಿ ನೋಡ್ತಿರ್ಬೋದು ಏನು ಅಂತಂದರೆ ಮ್ಯಾಗ್ ವೀಲ್ ಸಿಗುತ್ತೆ ನಿಮಗೆ. ಇದೇನು ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ವ್ಲಾಗ್ ಏನು ಅಂತೇಳಿ ನೀವು ತಮ್ಮನೇ ನೋಡಿ ತಿಳ್ಕೊಂಡಿದ್ದೀರಾ. ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಅಂತ ಹೇಳ್ಬೋದು. ನೀವೇನು ನೋಡ್ತಿದ್ದೀರಾ, ಕೊಮ್ಯಾಕಿ ಕಂಪನಿ ಏನಿದೆ ಇದು ಬಂದು ಒಂದು ಜಾಪನೀಸ್ ಕಂಪನಿ. ಇವರ ಒಂದು 3 ವೀಲರ್ ಲಗೇಜ್ ವೆಹಿಕಲ್ ಇದೆ. ಇದೇನು ಅಂತಂದರೆ ಒಂದು ಚಾರ್ಜಿಗೆ ನಿಮಗೇನು ಅಂತಂದರೆ 100 ರೇಂಜ್ ಬರುತ್ತೆ. ಹಾಗೆಯೇ ಇನ್ನೊಂದು ವಿಷಯ ಏನು ಅಂತಂದರೆ ಈ ಒಂದು ವೆಹಿಕಲ್ ಬಂದ್ಬಿಟ್ಟು 500 ಕಿಲೋ ಕೆಪಾಸಿಟಿ ಇದೆ, ಪೇಲೋಡ್ ಕೆಪಾಸಿಟಿ ಇದೆ. ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ನೀವು ಈ ವೆಹಿಕಲ್ನ ನೋಡ್ತಿರ್ಬೋದು. ಏನು ಅಂತಂದರೆ ತುಂಬ ದೊಡ್ಡದಾಗೇನಿಲ್ಲ, ತುಂಬನೇ ಒಂದು 3 ಅಡಿ ಅಗಲ ಇರುವ ಒಂದು ಗಾಡಿ ಇದು. ಹಾಗೆಯೇ ಹಿಂದೆ ನೋಡ್ತಿರ್ಬೋದು ಒಂದು 5 ಫೀಟ್ ಉದ್ದ ಇದೆ, 5.5 ಅಡಿ ಉದ್ದ ಇದೆ. ಸೊ ಮುಂದಕ್ಕೆ ಬಂದು ಹೆಡ್ಲೈಟಿಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ ನಿಮಗೆ LED ಹೆಡ್ಲ್ಯಾಂಪ್ ಸಿಗುತ್ತೆ, ಪ್ಲಸ್ ಹಾರ್ನ್ ಕೂಡ ಇದ್ರ ಜೊತೆನೇ ಸಿಗುತ್ತೆ. ಹಾಗೆಯೇ ನೋಡ್ತಿರ್ಬೋದು ನಿಮಗೊಂದು ಕ್ರ್ಯಾಶ್ ಕಾರ್ಡ್ ಸಿಗುತ್ತೆ, ಪ್ಲಸ್ ಇಂಡಿಕೇಟರ್ ಕೂಡ LED ಸಿಗುತ್ತೆ. ತುಂಬ ದೊಡ್ಡದಾಗಿದೆ, ವಿಸಿಬಲ್ ಆಗಿದೆ. ಹಾಗೆಯೇ ನಿಮಗೆ ಒಂದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ. ತುಂಬ ಗಟ್ಟಿಮುಟ್ಟಾಗಿದೆ, ಅಷ್ಟಕ್ಕಷ್ಟೇ ಇಲ್ಲ, ತುಂಬಾ ಒಂದು ಹೆವಿಯಾಗಿ ಮಾಡಿದ್ದಾರೆ. ಮತ್ತು ವೆಯ್ಟನ್ನ ಹ್ಯಾಂಡಲ್ ಮಾಡೋ ಒಂದು ಶಕ್ತಿ ಈ ಒಂದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಗಿದೆ. ನೋಡ್ತಾನೆ ಇರ್ಬೋದು ಬಿಲ್ಡ್ ಕ್ವಾಲಿಟಿ ಯಾವ ರೀತಿ ಇದೆ ಅಂತ. ನಿಮಗೇನು ಅಂತಂದರೆ ಮುಂದೆ ಟೈರ್ಗೆ ಬಂದು ಡಿಸ್ಕ್ ಬ್ರೇಕ್ ಸಿಗುತ್ತೆ. ಹಾಗೆಯೇ ನೀವು ಇಲ್ಲಿ ನೋಡ್ತಿರ್ಬೋದು ಏನು ಅಂತಂದರೆ ಮ್ಯಾಗ್ ವೀಲ್ ಸಿಗುತ್ತೆ ನಿಮಗೆ. ಇದೇನು ಅಂತಂದರೆ ಹೆವಿ ಡ್ಯೂಟಿ ಮ್ಯಾಗ್ ವೀಲ್ ಆಗಿರುತ್ತೆ, ಡೈಮಂಡ್ ಕಟ್ ಅಲಾಯ್ ವೀಲ್ ಆಗಿರುತ್ತೆ. ಇದಕ್ಕೆ ಬಂದು ನಿಮಗೆ 12 ಸೈಜ್ ಟೈರ್ ಬರುತ್ತೆ. ಹಾಗೆಯೇ ಜೊತೆಗೆ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಒಂದು ರಿಫ್ಲೆಕ್ಟರ್ ಕೂಡ ಬರುತ್ತೆ. ಇದೇನು ಅಂತಂದರೆ ನೈಟ್ ಟೈಮಿಗೆ ವಿಸಿಬಿಲಿಟಿಗೆ ಈ ರಿಫ್ಲೆಕ್ಟರ್ ಹೆಲ್ಪ್ ಆಗುತ್ತೆ. ಹೇಳಿದ್ರೆ ನೀವಿಲ್ಲಿ ನೋಡ್ತಿರ್ಬೋದು ಸೈಡ್ ಪ್ರೊಫೈಲ್ ನೋಡ್ತಿರ್ಬೋದು, ಗಾಡಿಯ ಸೈಡ್ ಪ್ರೊಫೈಲ್ ಈ ರೀತಿ ಇದೆ. ತುಂಬಾ ಒಂದು ಗಟ್ಟುಮುಟ್ಟೆ ಆಗಿದೆ ಗುರು. ನೋಡ್ತಿರ್ಬೋದು ಏನು ಅಂತಂದರೆ ತುಂಬಾ ಒಂದು ಹೆವಿ ಮೆಟಲಿಂದ ಮಾಡಿರ್ತಾರೆ ಈ ಒಂದು ಫ್ರೇಮ್ನ. ಸೊ ಇಲ್ಲೂ ಕೂಡ ನೀವು ಲಗೇಜ್ ಇಟ್ಕೊಳ್ಳೋಕೆ ಜಾಗ ಇದೆ, ಪ್ಲಸ್ ಒಂದು ಡ್ರೈವರ್ ಸೀಟ್ ಕೂಡ ಇದೆ. ಡ್ರೈವರ್ ಸೀಟ್ ಕೆಳಗೆ ಕೂಡ ಯುಟಿಲಿಟಿ ಇದೆ, ಡ್ರೈವರ್ ಸೀಟ್ ಇದೆ. ಡ್ರೈವರ್ ಸೀಟ್ ಕಡೆ ಇದನ್ನ ಹಿಂಗೆ ಓಪನ್ ಮಾಡಿದ್ರೆ ನೋಡಿ ಗೆಳೆಯರೆ ಯುಟಿಲಿಟಿ ಬಾಕ್ಸ್ ಇದೆ. ಇದರಲ್ಲಿ ಏನು ಅಂತಂದರೆ ನಿಮ್ಮ ಒಂದು ವಸ್ತು ಎಲ್ಲ ಇಟ್ಕೋಬೋದು. ಪ್ಲಸ್ ನಿಮಗೇನು ಅಂತಂದರೆ ಮೇನ್ MCB ಸ್ವಿಚ್ ಇದೆ. ಇದರಲ್ಲಿ ಏನು ಅಂತಂದರೆ ಮೇನ್ ಸ್ವಿಚ್ ಆಗಿ ಇದು ವರ್ಕ್ ಮಾಡುತ್ತೆ. ಹಾಗೆಯೇ ಈ ಕಡೆ ಸ್ವಿಚ್ ಇದೆಯಲ್ಲ, ಇದನ್ನು ಈಗ ನೋಡಿ ಇಲ್ಲಿ ಓಪನ್ ಮಾಡಿದ್ರೆ ನೋಡಿ ಹಾಗೆ ನೋಡ್ಬೋದು ಗೆಳೆಯರೆ, ಬ್ಯಾಟ್ರಿ ಬಂದು ಇಷ್ಟೇ ಇರುತ್ತೆ. ಸೊ ಇಲ್ಲೂ ಕೂಡ ಜಾಗ ಇರುತ್ತೆ. ಬಟ್ ಇದೇನು ನಿಮಗೇನು ವಸ್ತೇನು ಇಟ್ಕೊಳಕ್ಕಾಗಲ್ಲ. ಬಟ್ ಏನು ಅಂತಂದರೆ ಎಲೆಕ್ಟ್ರಿಕ್ ವೈರ್ಸ್ ಏನು ತುಂಬ ಮೆಸ್ಸಿ ಆಗಿಲ್ಲ. ನೋಡ್ತಿರ್ಬೋದು ಕೇವಲ 2-3 ವೈರ್ ಮಾತ್ರ ಇದೆ. ಬಟ್ ಬ್ಯಾಟ್ರಿ ಬಂದು ಇಲ್ಲಿದೆ. ಬಂದು ಏನು ಬಿಚ್ಕೊಂಡು ಹೋಗಿ ಚಾರ್ಜ್ ಮಾಡೋ ಥರ ಏನಿರಲ್ಲ. ಇದೇನು ಅಂತಂದರೆ ಗಾಡಿ ಒಳಗೇ ಇಡುವಂಥ ಬ್ಯಾಟ್ರಿ, ಇದು ಇಲ್ಲೇ ಫಿಕ್ಸ್ ಆಗಿರುತ್ತೆ. ಸೊ ಚಾರ್ಜರ್ ಪಾಯಿಂಟ್ ಬಂದು ನೀವಿಲ್ಲಿ ನೋಡ್ತಿರ್ಬೋದು ಇಲ್ಲಿದೆ. ಈ ಒಂದು ವೆಹಿಕಲ್ ಬಂದು ಯಾವುದೇ ಒಂದು ಫಾಸ್ಟ್ ಚಾರ್ಜಿಂಗಿಗೆ ಸಪೋರ್ಟ್ ಆಗಲ್ಲ. 4 to 5 hours ನೀವು ಮಾಮೂಲಿ ಕರೆಂಟಲ್ಲೇ ಚಾರ್ಜ್ ಮಾಡಿದ್ರೆ ನೀವು 100 to 120 ಕಿಲೋಮೀಟರ್ಸ್ ಈ ಒಂದು ವೆಹಿಕಲ್ ರೇಂಜ್ ಇದೆ. ಹಾಗೆಯೇ ನೋಡ್ತಿರ್ಬೋದು ಇದರ ಮೇನ್ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ ಯಾವುದು ಅಂತಂದ್ರೆ ಟ್ರೇ ನೋಡ್ತಿರ್ಬೋದು ಗಾಡಿದು. ಇದು ಬಂದ್ಬಿಟ್ಟು ಒಂದು 3x2 ಫೀಟ್ ಅಗಲ ಇದೆ ಈ ಒಂದು ಟ್ರೇ. ಈ ಒಂದು ಟ್ರೇನ ಕೆಪಾಸಿಟಿ ಕೇಳಿದ್ರೆ ನಿಮಗೆ ತಲೆ ಕೆಟ್ಟೋಗುತ್ತೆ. ಏನು ಅಂತಂದರೆ 500 kg ಒಂದು ಕೆಪಾಸಿಟಿ. ಅಂದರೆ ಅರ್ಥ ಏನು ಅಂತಂದರೆ 500 ಕಿಲೋಸ್ ವೆಯ್ಟ್ ಈ ಒಂದು ಟ್ರೇಯಲ್ಲಿ ನೀವು ತೊಗೊಂಡೋಗ್ಬೋದು. ಇದಕ್ಕೆ ಬೇಕಾದ್ರೆ ನೀವು ಮೋಡಿಫಿಕೇಶನ್ ಮಾಡ್ಕೋಬೋದು, ಬಾಕ್ಸ್ ಹಾಕೋಬೋದು, ಟ್ರೇ ಹಾಕೋಬೋದು, ತೊಟ್ಟಿ ಹಾಕೋಬೋದು, ಏನು ಬೇಕಾದ್ರೆ ಮಾಡ್ಕೋಬೋದು. ಇದನ್ನು ಎಲ್ಲ ಒಂದು ವೆಯ್ಟನ್ನ ಎಳೆಯೋ ಕೆಪಾಸಿಟಿ ಈ ಒಂದು ವೆಹಿಕಲ್ಗಿದೆ. ಹಾಗೆಯೇ ನೀವಿಲ್ಲಿ ನೋಡ್ತಿರ್ಬೋದು ಗೆಳೆಯರೆ ಯಾವುದೇ ರೀತಿಯ ಲೈಟ್ ಇಲ್ಲ. ಆದರೆ ವಿಷಯ ಏನು ಅಂತಂದರೆ ಇದು ಹೊಸ ವೆಹಿಕಲ್ ಆಗಿರೋ ಕಾರಣ ಇದರ ಒಂದು ಲೈಟ್ ನೋಡಿ ಇಲ್ಲಿದೆ. ಸೊ ನೀವು ಏನು ಅಂತಂದರೆ ಈ ಒಂದು ಟೆಂಪೋಗೆ ಟ್ರಕ್ಕಿಗೆ ಬರೋ ಮಾಮೂಲಿ ಹ್ಯಾಲೋಜಿನ್ ಲೈಟೇ ಇಲ್ಲಿಗೆ ಬರುತ್ತೆ, ಹಿಂದಕ್ಕೆ ಬರುತ್ತೆ. ಸೊ ಇದು ಹೊಸ ಗಾಡಿ ಇಂಪೋರ್ಟ್ ಆಗಿರೋ ಕಾರಣ ಈ ಒಂದು ಲೈಟನ್ನ ಡೆಲಿವರಿ ಟೈಮಲ್ಲಿ ಫಿಟ್ ಮಾಡಿಕೊಡ್ತಾರೆ. ಸೊ ಈ ರೀತಿ ಇದೆ, ರೇರ್ ಎಂಡಲ್ಲಿ ನೋಡಿದಾಗ ಈ ರೀತಿ ಇದೆ. ಹಾಗೆಯೇ ಡ್ರೈವರಿಗೆ ಕೂತ್ಕೊಳ್ಳೋಕ್ಕೆ ಕಂಫರ್ಟೇಬಲ್ ಆಗಿರೋ ಒಂದು ಬ್ಯಾಕ್ ರೆಸ್ಟ್ ಇದೆ. ಸೊ ಡ್ರೈವರ್ ಬಂದುಬಿಟ್ಟು ಆರಾಮಾಗಿ ರೈಡ್ ಮಾಡ್ಬೋದು. ಪ್ಲಸ್ ತುಂಬಾ ಒಂದು ಪವರ್ಫುಲ್ ಇದೆ ಈ ಒಂದು ವೆಹಿಕಲ್. ನೀವಿಲ್ಲಿ ನೋಡ್ತಿರೋದು ಏನು ಅಂತಂದರೆ ಈ ಒಂದು ವೆಹಿಕಲ್ನ ರೇರ್ ಟೈರ್ ಬಂದು
12 ಸೈಜೇ ಬರುತ್ತೆ. ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಏನು ಅಂತಂದರೆ ಒಂದು ಡೈಮಂಡ್ ಕಟ್ ಎಲೋ ವೀಲ್ಸ್ ಬರುತ್ತೆ. ಹಾಗೆಯೇ ಇನ್ನೊಂದು ವಿಷಯ ಏನು ಅಂತಂದರೆ ಈ ಒಂದು ವೆಹಿಕಲ್ಗೆ ರೇರ್ ಸೈಡ್ ಸಮೇತ ಡಿಸ್ಕ್ ಬ್ರೇಕ್ ಬರುತ್ತೆ, ಪ್ಲಸ್ ನಿಮಗೆ ಸ್ಪ್ರಿಂಗ್ ಲಿಫ್ಟ್ ಬರುತ್ತೆ, ಹಾಗೆಯೇ ಮಿಡ್ವೇ ಮೋಟರ್ ಬರುತ್ತೆ. ನೀವು ಇಲ್ಲಿ ನೋಡ್ತಿರೋದು ಏನು ಅಂತಂದರೆ ಈ ಒಂದು ವೆಹಿಕಲ್ನ ಮೋಟರ್ ಅಂದರೆ ಹೃದಯ ಭಾಗ ಇದು ಬಂದ್ಬಿಟ್ಟು ಮಿಡ್ವೇ ಮೋಟರ್ ಆಗಿರುತ್ತೆ. ನಿಮಗೆ ಬೇಕಾದ ಅವಶ್ಯಕತೆ ಇರುವ ಟಾರ್ಕ್ ಮತ್ತು ಪವರ್ ಈ ಒಂದು ಮೋಟರ್ ಕೊಡುತ್ತೆ. ಹಾಗೆಯೇ ನೋಡ್ತಿರ್ಬೋದು ಸಸ್ಪೆನ್ಷನ್ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿ ಬಿಲ್ಡ್ ಮಾಡಿದರೆ 4 ಸಸ್ಪೆನ್ಷನ್ ಬರುತ್ತೆ. ನಿಮ್ಮ ಒಂದು ವೆಯ್ಟ್ನ ಹ್ಯಾಂಡಲ್ ಮಾಡೋ ಎಲ್ಲ ಥರ ಶಕ್ತಿ ಈ ಒಂದು ಸಸ್ಪೆನ್ಷನ್ಗೆ ಇರುತ್ತೆ. ಏನು ಅಂತಂದರೆ ಈ ಒಂದು ವೆಹಿಕಲ್ನ ಟೆಸ್ಟ್ ಡ್ರೈವ್ ಮಾಡ್ತೀನಿ. ನೋಡ್ತಿರ್ಬೋದು ವಿಸ್ತಾರವಾದ ಜಾಗ ಇದೆ. ಸೊ ಈ ಒಂದು ವೆಹಿಕಲ್ನ ಟೆಸ್ಟ್ ಡ್ರೈವ್ ಮಾಡ್ತೀನಿ. ನೋಡಿ ಕೂರೋದೆಲ್ಲ ತುಂಬಾನೇ ಸ್ಪೇಸ್ ಇದೆ. ಇಲ್ಲಿ ಮಧ್ಯದಲ್ಲಿ ನೋಡ್ಬೋದು ತುಂಬಾನೇ ಸ್ಪೇಸ್ ಇದೆ. ಈ ಒಂದು ವೆಹಿಕಲ್ ಏನು ಅಂತಂದರೆ ಲಗೇಜ್ ಇಟ್ಕೊಳ್ಳೋದು ನೋಡ್ತಿರ್ಬೋದು ನನಗೆ ತುಂಬಾನೇ ಒಂದು ಸ್ಪೇಸ್ ಇದೆ. ಪ್ಲಸ್ ಹ್ಯಾಂಡಲ್ ಬಾರ್ನ ಇಟ್ಕೊಳ್ಳೋಕ್ಕೂ ತುಂಬ ವೈಡ್ ಇದೆ. ಹ್ಯಾಂಡಲ್ ಬಾರು ಕಂಫರ್ಟೇಬಲ್ ಆಗಿ ಇಟ್ಕೋಬಹುದು. ಹಾಗೆಯೇ ಇನ್ನೊಂದು ವಿಷಯ ನೀವು ಇಲ್ಲಿ ಅಬ್ಸರ್ವ್ ಮಾಡೋದು ಏನು ಅಂತಂದರೆ ಈ ಒಂದು ಕೀ ಬಂದು ಈ ರೀತಿ ಬರುತ್ತೆ. ಸೆಂಟ್ರಲ್ ಲಾಕ್ ಸಿಸ್ಟಮ್ ಆಗಿರುತ್ತೆ. ನೀವು ಇಲ್ಲಿ ಸೆಂಟ್ರಲ್ ಲಾಕ್ ಒತ್ತಿದ್ರೂ ಸಮೇತ ಗಾಡಿ ಆನ್ ಆಗುತ್ತೆ. ಸೊ 2 ಕೀ ಬರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ಈ ಒಂದು ವೆಹಿಕಲ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನು ಅಂತಂದರೆ ಕಂಪ್ಲೀಟ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಿರುತ್ತೆ. ಸೇಮ್ ಏನು ಅಂತಂದರೆ KTM 390 ಡ್ಯೂಕ್ ಎಲ್ಲ ಯಾವ ರೀತಿ ಬರುತ್ತೆ ಆ ರೀತಿ ಬರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು 4 ಇಂಚು 3 ಇಂಚು ಆಗಲ್ಲ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ. ಪ್ರತಿ ಒಂದು ಏನು ಅಂತಂದರೆ ಮೋಡ್ ಇರ್ಬೋದು, ಕಿಲೋಮೀಟರ್ ಇರ್ಬೋದು, ಬ್ಯಾಟ್ರಿಯ ಒಂದು ಇನ್ಫಾರ್ಮೇಷನ್ ಇರ್ಬೋದು, ಎಲ್ಲನೂ ನಿಮಗೆ ಇಲ್ಲೇ ಅವೈಲೇಬಲ್ ಇದೆ. ನೀವಿಲ್ಲಿ ನೋಡ್ತಿರೋದು ಏನು ಅಂತಂದರೆ ಇದು ಬಂದು ಗೇರ್ ಬಾಕ್ಸ್ ಟೈಪ್. ಇದು 1, 2, 3 ಅಂತ ನೋಡ್ತಿರ್ಬೋದು. ಇದೇನು ಅಂತಂದರೆ ಸ್ಪೀಡ್ ಅಪ್ ಟು 55 ಕಿಲೋಮೀಟರ್ ಗಂಟೆ ಸ್ಪೀಡ್ ಹೋಗುತ್ತೆ. ನೋಡ್ತಿರ್ಬೋದು 2 ಮಾಸ್ಟರ್ ಸಿಲಿಂಡರ್ ಇದೆ. ಸೊ 3 ಡಿಸ್ಕ್ ಇರೋ ಕಾರಣ ನಿಮಗೆ ಕಂಟ್ರೋಲ್ ಅಂತೂ ಸೂಪರ್ ಆಗಿ ಸಿಗುತ್ತೆ. ಹಾಗೆಯೇ ನೀವು ಇಲ್ಲೂ ಅಬ್ಸರ್ವ್ ಮಾಡ್ತಿರ್ಬೋದು ಇದೇನು ಅಂತ. ಇದು ಬಂದು ಈ ಒಂದು ವೆಹಿಕಲ್ ಹ್ಯಾಂಡ್ ಬ್ರೇಕ್ ನೋಡಿ ಹಿಂಗೆ ಮಾಡಿ ಇದು ನಿಮಗೆ ಪ್ರೆಸ್ ಮಾಡಿದ್ರೆ ಈ ಗಾಡಿ ಮುಂದಕ್ಕೆ ಹೋಗಲ್ಲ. ಫಾರ್ ಎಕ್ಸಾಂಪಲ್ ಹಿಂದುಗಡೆ ವೆಯ್ಟ್ ಇತ್ತು, ನೀವು ಒಂದು ಡೌನ್ ಹಿಲ್ಲಲ್ಲಿ ನಿಲ್ಸಿದ್ದೀರಾ ಅಂದರೆ ನೋಡಿ 2 ಕಡೆ ಇದೆ. ಇದನ್ನ ಜಸ್ಟ್ ಹಿಂಗೆ ಮಾಡಿದ್ರೆ ಗಾಡಿ ಮೂವ್ ಆಗಲ್ಲ. ಡಿಸ್ಕ್ ಬ್ರೇಕ್ ಇರೋ ಕಾರಣ ಗಾಡಿ ಅಲ್ಲೇ ಸ್ಟೇಬಲ್ ಆಗಿ ಅಲ್ಲೇ ನಿಂತ್ಕೊಳ್ಳುತ್ತೆ. ಇದನ್ನ ಜಸ್ಟ್ ಈ ಥರ ಮಾಡಿ ಹಿಂಗೆ ಹೇಳಿದ್ರೆ ನೋಡಿ ಹ್ಯಾಂಡ್ ಬ್ರೇಕ್ ಓಪನ್ ಆಯಿತು. ನೋಡಿ ಅಷ್ಟೇ ಓಪನ್ ಆಯಿತು. ಸೊ ಗೆಳೆಯರೆ ಏನು ಅಂತಂದರೆ ಒಂದು ಸಣ್ಣ ರೌಂಡ್ ಹೋಗೋಣ. ನನ್ನ ಒಂದು ಫೀಡ್ಬ್ಯಾಕ್ ಏನಿದೆ ನೋಡ್ತೀನಿ. ಯಾವುದೇ ರೀತಿಯ ಒಂದು ವೆಯ್ಟ್ ಇಲ್ಲ, ಖಾಲಿ ಗಾಡಿ ಇದೆ. ನನ್ನ ಒಂದು ಒಪಿನಿಯನ್ ಏನಿದೆ ಅದೇ ಹೇಳ್ತೀನಿ. ನೋಡಿ ಟಾರ್ಕ್ ಬಂದು ತುಂಬಾನೇ ಚೆನ್ನಾಗಿದೆ ಗೆಳೆಯರೆ. ನೀವಿಲ್ಲಿ ನೋಡ್ತಿರ್ಬೋದು ಒಂದು ಸಣ್ಣ ಥ್ರಾಟಲ್ಗೆ ಗಾಡಿ ಬಂದು ಸೂಪರ್ ಆಗಿ ಮೂವ್ ಆಗಿದೆ. ಸೊ ಸ್ಟೇಬಲ್ ಇದೆ. 3 ವೀಲರ್ ಆದ ಕಾರಣ ತುಂಬಾನೇ ಸ್ಟೇಬಲ್ ಇದೆ. ಬ್ರೇಕ್ ಹಿಡಿದ್ರೆ ಒಂಚೂರು ಮೂವ್ ಆಗಲ್ಲ ಗುರು. ಬ್ರೇಕ್ ಹಿಡಿದ ತಕ್ಷಣ ಏನು ಅಂತಂದರೆ ಮೋಟ್ರ್ ಬಂದು ಆಫ್ ಆಗುತ್ತೆ. ಸೊ ನೋಡ್ತಿರ್ಬೋದು ತುಂಬಾನೇ ಒಂದು ಸ್ಟೇಬಲ್ ಆಗಿದೆ. ನೀವೇನು ಅಂತಂದರೆ ಒಂದ್ಸತಿ ಇದರಲ್ಲಿ ಯೂಸ್ ಟು ಆದರೆ ಆರಾಮಾಗಿ ಗಾಡಿ ಓಡಿಸ್ಬೋದು. ನೋಡಿ ಎಕ್ಸಲೇಟರ್ ಎಷ್ಟು ಕೊಟ್ಟರು ಮೂವ್ ಆಗಲ್ಲ, ಅದು ಇದ್ರದ್ದೊಂದಿದೆ. ಆದರೆ ಬ್ರೇಕ್ ಬಿಟ್ಟರೆ ಅಂತೂ ನೀಟಾಗಿ ನಿಧಾನಕ್ಕೆ ಹೋಗುತ್ತೆ, ಈಸಿಯಾಗಿ ಓಡಿಸ್ಬೋದು ಗಾಡಿನ. ಇನ್ನೊಂದು ವಿಷಯ ಏನು ಅಂತಂದರೆ ಈ ಒಂದು ವೆಹಿಕಲ್ ಏನಿದೆ ಇದು ನಿಮ್ಮ ಒಂದು ಸ್ಮಾರ್ಟ್ ಫೋನ್ಗೆ ಕನೆಕ್ಟ್ ಆಗಿರುತ್ತೆ. ಏನು ಅಂತಂದರೆ ನೀವು ಇದ್ರದ್ದೊಂದು ಅಪ್ಲಿಕೇಶನ್ ಬರುತ್ತೆ, ಈ ಕೊಮಾಕಿ ಅಫಿಷಿಯಲ್ ಅವ್ರದ್ದು ಒಂದು ಅಪ್ಲಿಕೇಶನ್ ಬರುತ್ತೆ. ಇದರಲ್ಲಿ ಏನು ಅಂತಂದರೆ ನೀವು ನಿಮ್ಮ ಸ್ಮಾರ್ಟ್ ಫೋನ್ಗೆ ಕನೆಕ್ಟ್ ಮಾಡಿಕೊಂಡು ಇದರ ಒಂದು ಬ್ಯಾಟ್ರಿ ಹೆಲ್ತ್ ಏನಿದೆ ಇದನ್ನೆಲ್ಲ ನೀವು ತಿಳ್ಕೊಬೋದು. ಸೊ ಆ ಥರ ಫೆಸಿಲಿಟಿನೂ ಇದೆ. ಸರ್ವಿಸು ನೋಡಿ ಗೆಳೆಯರೆ ಏನು ಅಂತಂದರೆ ಬೆಂಗಳೂರಲ್ಲಿ ಇದರ ಶೋರೂಮ್ ಇದೆ. ಆಲ್ ಓವರ್ ಇಂಡಿಯಾ ಇದು ಒಂದು ಮಲ್ಟಿನ್ಯಾಷನಲ್ ಬ್ರ್ಯಾಂಡ್ ಆದ ಕಾರಣ ನಿಮಗೇನು ಅಂತಂದರೆ ಸರ್ವಿಸ್ ಯಾವ ರೀತಿಯಲ್ಲಿ ತೊಂದರೆ ಆಗಲ್ಲ. ಇದಕ್ಕೆ ಬಂದು ಈ ಒಂದು ವೆಹಿಕಲ್ನ ರೈಡ್ ಕಂಫರ್ಟ್ ಏನಿಲ್ಲ ಗುರು, ಚೆನ್ನಾಗೇ ಇದೆ. ನೋಡಿ ಕಾಲಿಡೋಕ್ಕೆ ದೊಡ್ಡದಾದ ಒಂದು ಫೂಟ್ ರೆಸ್ಟ್ ಇದೆ. ಇಲ್ಲೂ ಕೂಡ ಲೋಡ್ ಇಟ್ಕೋಬಹುದು. ನಿಮ್ಮ ಒಂದು ಕ್ವಶನ್ ಇರ್ಬೋದು ಇದರ ವಾರಂಟಿ ಎಷ್ಟಿದೆ ಅಂತ. ನೋಡಿ 3 ವರ್ಷ ಇಲ್ಲ ಅಂತಂದರೆ 30,000 ಕಿಲೋಮೀಟರ್ ವಾರಂಟಿ ಬರುತ್ತೆ. ಸೊ ಇದಕ್ಕೆ ಲಿಥಿಯಂ ಬ್ಯಾಟ್ರಿ ಬರುತ್ತೆ. 2 ಥರ ರೇಂಜ್ ಬರುತ್ತೆ. ಒಂದು 100 ಕಿಲೋಮೀಟರ್ಸ್ ಒಂದು ರೇಂಜ್ ಬರುತ್ತೆ, ಇನ್ನೊಂದು 140 ಕಿಲೋಮೀಟರ್ ರೇಂಜ್ ಬರುತ್ತೆ. ನಿಮ್ಮ ಒಂದು ಬಜೆಟ್ ಏನಿದೆ ಅದಕ್ಕೆ ಅನುಗುಣವಾಗಿ, ನಿಮ್ಮ ಒಂದು ಅಪ್ಲಿಕೇಶನ್ ಏನಿದೆ ಅದಕ್ಕೆ ಅನುಗುಣವಾಗಿ ನೀವು ತಗೋಬೋದು. ಇನ್ ಕೇಸ್ ನಿಮಗೆ ಜಾಸ್ತಿ ರೇಂಜ್ ಬೇಕು ಅಂದರೂ ಅದಕ್ಕೂ ಕೂಡ ಈ ಕಂಪನಿಯವರು ನಿಮಗೆ ಬೇಕಾದ ರೀತಿಯಲ್ಲಿ ಬ್ಯಾಟ್ರಿ ವ್ಯವಸ್ಥೆನ ಮಾಡಿಕೊಡ್ತಾರೆ. ಎಲ್ಲನೂ ಲಿಥಿಯಂ ಬ್ಯಾಟ್ರಿನೇ ಬರೋದು. ಈ ಒಂದು ವೆಹಿಕಲ್ನ ಪ್ರೆಸೆಂಟ್ ಬೆಲೆ ಬಂದು 1.5 ಲಕ್ಷ ಇದೆ. 1,60,000 ರೂಪಾಯಿ ಇದೆ. 1,60,000 rupees ಆನ್ ರೋಡ್, RTO ಚಾರ್ಜ್ ಎಲ್ಲ ಬಿಟ್ಟು. ಅರ್ಥ ಆಯ್ತಾ? ಸೊ ನೀವು ಈಗ ಏನಾದರೂ ಪರ್ಚೇಸ್ ಮಾಡೋಂಗಿದ್ರೆ ನೋಡಿ ಕೆಳಗೆ ಶೋರೂಮ್ದು ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಕಾಲ್ ಮಾಡಿದ್ರೆ ನಿಮಗೇನು ಅಂತಂದರೆ ಒಂದು ಒಳ್ಳೆ ಹೆಲ್ಮೆಟ್ ಗಿಫ್ಟಾಗಿ ಕೊಡ್ತಾರೆ. ಸೊ ಇದಕ್ಕೆ ಏನು ಅಂತಂದರೆ 1.5 ಲಕ್ಷಕ್ಕೆ ನೋಡಿ 500 ಕಿಲೋಗ್ರಾಮ್ ಪೇಲೋಡ್ ಇರುವ ಗಾಡಿ ಕೊಡ್ತಾ ಇದ್ದಾರೆ ಅಂದರೆ 1.5 ಲಕ್ಷ ನನ್ನ ಪ್ರಕಾರ ಏನು ದೊಡ್ಡ ರೇಟ್ ಏನಲ್ಲ. ಇದರಲ್ಲಿ ಏನು ಅಂತಂದರೆ ಯುಟಿಲಿಟಿ ಇದೆ. ನೀವು ಹಿಂದುಗಡೆ ಟ್ರೇಯಲ್ಲಿ ನೀವು ಏನು ಬೇಕಾದ್ರೆ ಮಾಡ್ಬೋದು. ಏನು ಅಂತಂದರೆ ನೀವು ಬಾಕ್ಸ್ ಬೇಕಾದ್ರೆ ಹಾಕೋಬೋದು, ಟ್ರೇ ಬೇಕಾದ್ರೆ ಹಾಕೋಬೋದು. ಇಲ್ಲ ಅಂತಂದರೆ ನಿಮ್ಮ ಒಂದು ಬಿಸ್ನೆಸ್ಗೆ ತುಂಬ ಒಂದು ಹೆಲ್ಪ್ ಆಗುವಂಥ ವೆಹಿಕಲ್ ಇದು. ಹಾಗೆ ಗೆಳೆಯರೆ ಇನ್ನೊಂದು ವಿಷಯ ಏನು ಗೊತ್ತಾ, ಇವಾಗ ನೀವು ಜಾಸ್ತಿ ಪೇಲೋಡ್ ಹಾಕಿದ್ದೀರಾ ಅಂತ ಇಟ್ಕೊಳ್ಳಿ. ಇದರದ್ದು KG ಬಂದು 500 ಕಿಲೋಗ್ರಾಮು. ಸೊ 500 ಕಿಲೋಗ್ರಾಮ್ ಹಾಕಿದ್ದೀರಾ, ತುಂಬಾ ಅಪ್ಪಿದೆ, ಗಾಡಿ ಹೋಗಬೇಕು ಅಂತ ಇಟ್ಕೊಳ್ಳಿ. ಅವಾಗ ನೋಡಿ ಇಲ್ಲೊಂದು ಬ್ರೇಕ್ ಬರುತ್ತೆ, ನೋಡಿ ಇಲ್ಲೊಂದು ಗೇರ್ ಟೈಪಲ್ಲಿ ಬರುತ್ತಲ್ಲ,
ಇದನ್ನ ಹಿಂಗೆ ಹೇಳಿದ್ರೆ ನಿಮಗೆ ಎಕ್ಸ್ಟ್ರಾ ಪವರ್ ಬರುತ್ತೆ ಈ ಒಂದು ವೆಹಿಕಲ್ಗೆ. ಏನು ಅಂತಂದ್ರೆ ಯಾವ ಅಪ್ಪಿಯಲ್ಲಿ ಹಂಗೆ ಹತ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಲಿವರ್ ಕೊಟ್ಟಿರೋದು. ಆದರೆ ಸ್ವಲ್ಪ ನೀವು ರೇಂಜಲ್ಲಿ ಕಾಂಪ್ರಮೈಸ್ ಮಾಡಬೇಕಾಗಿರುತ್ತೆ ಆ ಒಂದು ಎಕ್ಸ್ಟ್ರಾ ಲಿವರ್ ಯೂಸ್ ಮಾಡಿದ್ರೆ. ಯಾಕೆ ಅಂದರೆ ತುಂಬಾ ಪವರ್ಫುಲ್ ಆಗಿರುತ್ತಲ್ವಾ, ಅದಕ್ಕೆ. ಆಕ್ಸೆಸರಿ ಏನೆಲ್ಲ ಬರುತ್ತೆ ಅಂತ ನಿಮ್ಮೊಂದು ಕ್ವಶನ್ ಇರ್ಬೋದು. ನೋಡಿ ಗೆಳೆಯರೆ, ಇಲ್ಲಿ ಏನು ಅಂತಂದರೆ ಮಿರರ್ ಬರುತ್ತೆ, ರಿಯರ್ ವ್ಯೂ ಮಿರರ್ ಬರುತ್ತೆ. ಆಮೇಲೆ ಈ ಹೆಡ್ ಲ್ಯಾಂಪಲ್ಲಿ LED ಡಿಫಾಲ್ಟ್ ಆಗೇ ಬರುತ್ತೆ. ಪ್ಲಸ್ ಇದು 2 ಹಾರ್ನ್, ಇದು ಏನು ಅಂತಂದರೆ ಅದು ಡಿಫಾಲ್ಟ್ ಆಗೇ ಬರುತ್ತೆ. ಪ್ಲಸ್ 2 ಇಂಡಿಕೇಟರ್ ಕೂಡ ಡಿಫಾಲ್ಟ್ ಆಗೇ ಬರುತ್ತೆ. ಆದರೆ ನೋಡಿ, ಈ ಲೋಡ್ ಬಾಡಿ ಇದೆಯಲ್ವಾ, ಇಲ್ಲಿ ನಿಮಗೆ ಏನು ಅಂತಂದರೆ ಟ್ರೇ ಬೇಕಾದ್ರೆ ಹಾಕೋಬೋದು, ಬಾಕ್ಸ್ ಬೇಕಾದ್ರೆ ಹಾಕೋಬೋದು, ಇಲ್ಲ ಅಂತಂದರೆ ಇನ್ನೂ ಅಗಲ ಬೇಕಾದ್ರೆ ಮಾಡ್ಕೋಬೋದು. ನಿಮ್ಮ ಒಂದು ಅಪ್ಲಿಕೇಶನ್ ಯಾವ ರೀತಿ ಇದೆ ಆ ರೀತಿ ಬೇಕಾದ್ರೆ ಮೋಡಿಫಿಕೇಶನ್ ಮಾಡಿಸ್ಕೋಬೋದು. ಪ್ಲಸ್ ಹಿಂದ್ಗಡೆಗೆ ಏನು ಅಂತಂದರೆ ಟೈಲ್ ಲ್ಯಾಂಪು ಕೂಡ ಆಕ್ಸೆಸರಿ ಅಲ್ಲ, ಏನು ಅಂತಂದರೆ ಗಾಡಿಲೇ ಬರುತ್ತೆ. ಆಕ್ಸೆಸರಿ ಏನು ಅಂತಂದರೆ ದೊಡ್ಡ ಒಂದು ಬಾಕ್ಸ್ ಬರುತ್ತೆ. ಪ್ಲಸ್ ನಿಮಗೇನು ಅಂತಂದರೆ ಮಿರರ್ ಥರ ಫುಲ್ ಆಟೋ ರಿಕ್ಷಾ ಥರ ಫುಲ್ ಕವರ್ ಆಗಿನೂ ಮಾಡ್ಕೋಬೋದು ಈ ಒಂದು ವೆಹಿಕಲ್ನ. ಅದೇನು ಅಂತಂದರೆ ಆಕ್ಸೆಸರಿಲಿ ಕವರ್ ಆಗುತ್ತೆ, ನೀವೇನು ಅಂತಂದರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗಿರುತ್ತೆ. ಬಟ್ ಡಿಫಾಲ್ಟ್ ಆಗಿ 1,60,000 ರೂಪಾಯಿಗೆ ಗಾಡಿ ಬರೋದು ಇಷ್ಟೇ. ಬಟ್ ಇದು ಏನು ಸಾಮಾನ್ಯ ಅಲ್ಲ, ತುಂಬಾ ಒಂದು ಯೂಸ್ಫುಲ್ ಆಗೋ ಯುಟಿಲಿಟಿ ವೆಹಿಕಲ್ ಆಗಿರುತ್ತೆ. ಇನ್ನೊಂದು ವಿಷಯ ಏನು ಅಂತಂದರೆ ಪ್ರೈಸಿಂಗ್ ವಿಚಾರದಲ್ಲಿ ನೀವಿರ್ಬೋದು. ನೋಡಿ ಗೆಳೆಯರೆ, ಎಲ್ಲಾನು ಪ್ರೈಸಿಂಗ್ ವಿಷಯ ಏನು ಅಂತಂದರೆ ಯಾವ ಕಡೆನೇ ಹೋಗಿ ಏನು ಅಂತಂದರೆ ಆನ್ ಟೇಬಲಲ್ಲೇ ನೆಗೋಷಿಯೇಬಲ್ ಆಗೋದು. ಈಗ ಏನು ಅಂತಂದರೆ 1,60,000 ಕೋಟ್ ಮಾಡ್ತಿದ್ದಾರೆ. ಅದೇನು ಅಂತಂದರೆ ನಿಮಗೆ ಏನು ಅಂತಂದರೆ ಫೋನ್ ಮಾಡಿ ನೀವೊಂದು ಶೋರೂಮಿಗೆ ಬಂದು ಆನ್ ಟೇಬಲಲ್ಲಿ ಮಾತಾಡಿಕೊಂಡು ನಿಮ್ಮ ಒಂದು ಡೀಲ್ನ ನಿಮಗೆ ಹೇಗೆ ಬೇಕೋ ಆ ರೀತಿ ಮಾತಾಡ್ಕೊಳ್ಳಿ. ಆ ರೀತಿ ಕೂಡ ಫ್ಲೆಕ್ಸಿಬಲ್ ಇದೆ. ಫಸ್ಟ್ ಸರ್ವಿಸ್ ಬಂದುಬಿಟ್ಟು 705 ಕಿಲೋಮೀಟ್ರಿಗೆ ಆಗಿರುತ್ತೆ. ಸೆಕೆಂಡ್ ಸರ್ವಿಸ್ ಬಂದುಬಿಟ್ಟು 3000 ಕಿಲೋಮೀಟ್ರಿಗೆ ಆಗಿರುತ್ತೆ. ಆಮೇಲೆ ಇಷ್ಟು ಸರ್ವಿಸ್ ಬಂದು ಫ್ರೀ ಆಫ್ ಕಾಸ್ಟಲ್ಲಿರುತ್ತೆ. ಆಮೇಲೆ ಮಿಕ್ಕಿರೋ ಸರ್ವಿಸ್ಗಳು ಪ್ರತಿ 5,000 ಕಿಲೋಮೀಟ್ರಿಗೆ ಆಗಿರುತ್ತೆ, ಅದು ಪೇಯ್ಡ್ ಸರ್ವಿಸ್ ಆಗಿರುತ್ತೆ. ಸೊ ಇದಿಷ್ಟು 30,000 ಕಿಲೋಮೀಟರ್ ಗಂಟ ಈ ಒಂದು ವೆಹಿಕಲ್ದು ವಾರಂಟಿ ಇದೆ. 2 ವರ್ಷ ಬ್ಯಾಟ್ರಿ ವ್ಯಾರಂಟಿ ಇರುತ್ತೆ, ಪ್ಲಸ್ 1 ವರ್ಷ ಚಾರ್ಜರ್ ವಾರಂಟಿ ಕೂಡ ಇರುತ್ತೆ. ಸೊ ನೋಡಿದ್ರಲ್ಲ ಗೆಳೆಯರೆ, ಇದಿಷ್ಟು ಬಂದು ಕೊಮ್ಯಾಕಿ ಕ್ಯಾಟ್ 3.0 ವೆಹಿಕಲ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಶೋರೂಮ್ನ ಕಾಂಟ್ಯಾಕ್ಟ್ ನಂಬರ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಖಂಡಿತವಾಗ್ಲೂ ನಿಮಗೆ ಏನು ಬೇಕು ಮಾಹಿತಿ ತಿಳ್ಕೊಬೋದು. ಫೋನ್ ಮಾಡಿ, ಆಫೀಸರ್ಸಲ್ಲಿ ಫೋನ್ ಮಾಡಿ ಮಾಹಿತಿ ತಿಳ್ಕೊಳ್ಳಿ. ಪ್ಲಸ್ ಗಾಡಿ ಇದು ಟೆಸ್ಟ್ ಹೋಗಬೇಕು ಅಂತಂದ್ರೂ ಬಂದು ನೀವು ಮಾತಾಡ್ಕೊಂಡು ಬರ್ಬೋದು ಅಂತ ಹೇಳ್ತಾ, ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.